ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ SIR ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ವೀಕ್ಷಕರೇ, ಈಗಾಗಲೇ ದೇಶದಲ್ಲಿ SIR ಪ್ರಕ್ರಿಯೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಕಂಪ್ಲೀಟ್ ಆಗಿದೆ. ಪ್ರಸ್ತುತ ಈ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನಿದೆ ಮುಕ್ತಾಯದ ಹಂತಕ್ಕೆ ಬಂದಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಈ ಒಂದು SIR ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ನಮಗೆ ಏನಂತ ಕಮೆಂಟ್ಗಳನ್ನು ಮಾಡಿದರು ಅಂತಂದರೆ, ನಾವು SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ BLO ಅವರಿಗೆ ಸಬ್ಮಿಟ್ ಮಾಡಿದ್ದೀವಿ. ಆದರೆ ನಾವು ಸಬ್ಮಿಟ್ ಮಾಡಿದ ಮೇಲೆ ನಮ್ಮ ಒಂದು SIR ಎನ್ಯುಮರೇಷನ್ ಫಾರ್ಮಲ್ಲಿ ನಾವು ಸರಿಯಾಗಿ ಮಾಹಿತಿನ ಭರ್ತಿ ಮಾಡಿಲ್ಲ, ಮಿಸ್ಟೇಕ್ಸ್ಗಳನ್ನು ಮಾಡಿದ್ದೀವಿ, ಸರಿಯಾದ ಮಾಹಿತಿನ ಭರ್ತಿ ಮಾಡದೆ ಹಾಗೆ ನಾವು BLO ಅವರಿಗೆ ಸಬ್ಮಿಟ್ ಮಾಡಿದ್ದೀವಿ. ನಾವು ಇವಾಗ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಬರುತ್ತಾ ಅಂತ ಕಮೆಂಟ್ಗಳನ್ನು ಮಾಡಿದರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಈ ರೀತಿಯಾಗಿ ನಮಗೆ ಕೆಲವೊಂದಿಷ್ಟು ಜನರು ಕಮೆಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಾವು BLO ಅವರಿಗೆ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ಕೊಟ್ಟಿದ್ದೀವಿ, ನಮ್ಮ ಒಂದು ಫಾರಮ್ ಏನಿದೆ BLO ಅವ್ರ ಕಡೆಯಿಂದ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದ್ದೇನೆ ಇಲ್ವ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಕೇಳ್ತಾಯಿದ್ರು. ಈ ವಿಡಿಯೋದಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ಅಂದರೆ ನೀವು SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ BLO ಅವರಿಗೆ ಸಬ್ಮಿಟ್ ಮಾಡಿದ ಮೇಲೆ ಆ ಫಾರ್ಮ್ನ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಈಗ ಏನು ರಾಜ್ಯದಲ್ಲಿ ಆಗಸ್ಟ್ 8ನೇ ತಾರೀಕು ವಿಶೇಷ ಮತದಾರರ ಪರಿಷ್ಕರಣೆ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಆಗುತ್ತೆ. ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಯಿತು ಅಂತಂದರೆ ಆ ಒಂದು ಪಟ್ಟಿನ ಯಾವ ರೀತಿ ನೀವು ಮೊಬೈಲ್ ಮುಖಾಂತರವೇ ಚೆಕ್ಔಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಯಾರಿಗೆಲ್ಲ SIR ಎನ್ಯುಮರೇಷನ್ ಫಾರ್ಮ್ಗಳನ್ನು ಭರ್ತಿ ಮಾಡಿ ನೀವು ಕೊಟ್ಟಿದ್ದರೂ ಕೂಡ ಯಾರಿಗೆಲ್ಲ ಚುನಾವಣಾ ಆಯೋಗದಿಂದ ನೋಟಿಸ್ ಬರುತ್ತೆ, ನೋಟಿಸ್ ಬಂದ ಮೇಲೆ ನೀವು ಏನು ಮಾಡಬೇಕು ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ SIR ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ಈ ವಿಡಿಯೋದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಬಹಳಷ್ಟು ಜನರು ಈ ಒಂದು 2 ವಿಷಯಗಳ ಬಗ್ಗೆ ಕಮೆಂಟ್ಗಳನ್ನು ಮಾಡಿದರು. 2 ವಿಷಯಗಳನ್ನು ಮೊದಲನೇದಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಏನು ವಿಷಯ ಅಂತಂದರೆ, ಮೊದಲನೇದಾಗಿ ನಾವು SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡುವಾಗ ಮಿಸ್ಟೇಕ್ಸ್ನ ಮಾಡಿ ಸರಿಯಾಗಿ ಮಾಹಿತಿನ ತುಂಬದೆ ಹಾಗೆ BLO ಅವರಿಗೆ ಕೊಟ್ಟಿದ್ದೀವಿ. BLO ಅವರು ಅಪ್ಲೋಡ್ ಕೂಡ ಮಾಡಿದ್ದಾರೆ. ಇವಾಗ ನಾವು ಎಡಿಟ್ ಮಾಡ್ಕೊಳ್ಳೋಕ್ಕೆ ಬರುತ್ತಾ ಬರಲ್ವಾ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, BLO ಅವರ ಲಾಗಿನಲ್ಲಿ ಎಡಿಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ವೀಕ್ಷಕರೇ. ಒಂದು ಆಗಸ್ಟ್ 8ರ ಒಳಗಾಗಿ ನೀವು BLO ಅವರಿಗೆ ಸಂಪರ್ಕ ಮಾಡಿ BLO ಅವ್ರ ಕಡೆಯಿಂದ ನಿಮ್ಮ ಒಂದು ಏನು ಡೀಟೇಲ್ಸ್ ನೀವು ಮಿಸ್ಟೇಕ್ಸ್ನ ಮಾಡಿದ್ರಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತೆ, ಸರಿಪಡಿಸ್ಕೊಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ, ಇನ್ನೊಂದು ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡಿದರು. ನಾವು ಏನು ಇವಾಗ 2002ರ ಡೀಟೇಲ್ಸ್ನ ಭರ್ತಿ ಮಾಡಬೇಕಾಗಿತ್ತು, ಭರ್ತಿ ಮಾಡದೆ ನಮಗೆ 2002ರ ಡೀಟೇಲ್ಸ್ ಸಿಗದೇ ಇರುವ ಕಾರಣಕ್ಕಾಗಿ ಭರ್ತಿ ಮಾಡದೆ ಹಾಗೆ ನಾವು BLO ಅವರಿಗೆ ನಮ್ಮ ಡೀಟೇಲ್ಸ್ ಮಾತ್ರ ಭರ್ತಿ ಮಾಡಿ SIR ಎನ್ಯುಮರೇಷನ್ ಫಾರ್ಮಲ್ಲಿ ನಮ್ಮ ಡೀಟೇಲ್ಸ್ ಮಾತ್ರ ಭರ್ತಿ ಮಾಡಿ ನಾವು BLO ಅವರಿಗೆ ಸಬ್ಮಿಟ್ ಮಾಡಿದ್ದೀವಿ. ನಮಗೆ ನೋಟಿಸ್ ಬರುತ್ತಾ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ಯಾರೆಲ್ಲ ನಿಮ್ಮ ಡೀಟೇಲ್ಸ್ ಮಾತ್ರ ಭರ್ತಿ ಮಾಡಿ ನೀವು ಕೊಟ್ಟಿದ್ರಿ ಅಂಥವರಿಗೆ ಈ ಚುನಾವಣಾ ಆಯೋಗದ ಕಡೆಯಿಂದ ನೋಟಿಸ್ ಬರುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ನೋಟಿಸ್ ಬಂತು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ಏನು ಚುನಾವಣಾ ಆಯೋಗ ನಿಗದಿಪಡಿಸಿರುವಂಥ 12 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಗಳನ್ನು ನೀಡಿ ಮತ್ತೆ ನೀವು ನಿಮ್ಮ ಒಂದು ಮತದಾರರ ಪಟ್ಟಿಯಲ್ಲಿ ನಿಮ್ಮೊಂದು ಹೆಸರನ್ನು ಉಳಿಸ್ಕೊಳ್ಬೋದು ವೀಕ್ಷಕರೇ. ನೀವು ಸರಿಯಾದ ದಾಖಲೆನ ಕೊಟ್ರಿ ಅಂತಂದರೆ ಮತ್ತೆ ಏನು ಫೈನಲ್ ಲಿಸ್ಟ್ ಬರುತ್ತೆ ಚುನಾವಣಾ ಆಯೋಗದಿಂದ, ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರನ್ನ ಇರುವಂಥದ್ದು ವೀಕ್ಷಕರೇ. ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ PRC ಕಾರ್ಡ್ ಅಂತಂದರೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಕೊಡ್ತಾ ಇರುವಂಥದ್ದು. ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಕಾಸ್ಟ್ ಇನ್ಕಮ್ ಏನಿರುತ್ತೆ ಅದನ್ನು ಕೂಡ ನೀವು ವಿಶೇಷ ಮತದಾರರ ಪಟ್ಟಿಯಲ್ಲಿ ಏನು ಡಾಕ್ಯುಮೆಂಟ್ಸ್ ಆಗಿ ಬಳಸ್ಬೋದು ಅಂತ ರಾಜ್ಯ ಸರ್ಕಾರದ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥದ್ದು. ಈ ಒಂದು ದಾಖಲೆಗಳು ಕೂಡ ನೀವು ಕೊಡಬಹುದು ಈ ಒಂದು 11 ದಾಖಲೆಗಳಲ್ಲಿ ಅಂತ ತಿಳಿಸಿರುವಂಥದ್ದು ವೀಕ್ಷಕರೇ. ಹೀಗಾಗಿ ಆ ಒಂದು ದಾಖಲೆಗಳನ್ನು ಕೂಡ ನೀವು ಕೊಡಬಹುದು. ಇನ್ನು ವೀಕ್ಷಕರೇ, ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನಾವು SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ BLO ಅವರಿಗೆ ಕೊಟ್ಟಿದ್ದೀವಿ, ಸಕ್ಸಸ್ಫುಲ್ಲಾಗಿ ನಾವು ಕೊಟ್ಟಿರ್ತಕ್ಕಂಥ SIR ಎನ್ಯುಮರೇಷನ್ ಫಾರ್ಮ್ ಅಪ್ಲೋಡ್ ಆಗಿದ್ದೇನೆ ಇಲ್ವ ಅಂತ ಯಾವ ರೀತಿ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತ ಕೇಳ್ತಾಯಿದ್ರು.
ವೀಕ್ಷಕರೇ, ಮೊದಲನೇದಾಗಿ NVSP ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ತಮಗೆ ಆಪ್ಷನ್ ಕಾಣ್ತಾ ಇರುವಂಥದ್ದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ವೀಕ್ಷಕರು ನೋಡ್ಕೊಬೋದು. ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೋಬೋದು ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಫಸ್ಟ್ ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2026 ಕೆಳಗಡೆ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಗ್ರೀನ್ ಕಲರಲ್ಲಿ ಇಲ್ಲಿ ಕಾಣ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನಾನು ಇವಾಗ ಲಾಗಿನ್ ಆಗಿ ತಮಗೆ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗಿರುವಂಥದ್ದು. ಇಲ್ಲಿ ನಮ್ಮೊಂದು ರಾಜ್ಯನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ನಾನು ಇವಾಗ ರಾಜ್ಯನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ ರಾಜ್ಯನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಎಂಟರ್ ಎಪಿಕ್ ನಂಬರ್ ಅಂತ ಇದೆ. ನಿಮ್ಮೊಂದು ವೋಟರ್ ID ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋದಾಗಿರುತ್ತೆ. ಯಾವ ರೀತಿ 2026 ಮತ್ತು 25 ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ SMC ನಂಬರ್ ಅಂದರೆ ನಿಮ್ಮೊಂದು ವೋಟರ್ ID ಕಾರ್ಡ್ ನಂಬರ್ ಇದೆ, ಆ ಒಂದು ನಂಬರ್ನ ಇಲ್ಲಿ ಎಂಟ್ರಿ ಮಾಡೋದಾಗಿರುತ್ತೆ. ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಇದೆ ಗ್ರೀನ್ ಕಲರಲ್ಲಿ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಎಲ್ಲವೂ ಕೂಡ ಫಿಲ್ ಮಾಡಿ ಮುಂದಿನ ಪ್ರೊಸೆಸ್ ತಮಗೆ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು ಕರ್ನಾಟಕ ರಾಜ್ಯನ ಸೆಲೆಕ್ಟ್ ಮಾಡಿದ ಮೇಲೆ ವೋಟರ್ ID ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಪ್ಲೀಟಾಗಿ BLO ಅವರ ಕಡೆಯಿಂದ ಅಪ್ಲೋಡ್ ಆಗಿರುವಂಥ ಸ್ಟೇಟಸ್ ನಮಗೆ ತೋರಿಸ್ತಾ ಇರುವಂಥದ್ದು. ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಬಿನ್ ಸಬ್ಮಿಟೆಡ್, ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಇದೆ. ಈ ರೀತಿಯಾಗಿ ನಿಮ್ಮದು ಕೂಡ ಸ್ಟೇಟಸ್ನ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮೊಂದು SIR ಎನ್ಯುಮರೇಷನ್ ಫಾರ್ಮ್ನ BLO ಅವರ ಕಡೆಯಿಂದ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ ವೀಕ್ಷಕರೇ. ಇದು ತಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ ಈ ಒಂದು ಪ್ರೊಸೆಸ್. ಇವಾಗ ವೀಕ್ಷಕರೇ ಇವಾಗ ರಾಜ್ಯದಲ್ಲಿ ಆಗಸ್ಟ್ 8ನೇ ತಾರೀಕು SIR ಎನ್ಯುಮರೇಷನ್ ಫಾರ್ಮ್ನ ನೀವು ಭರ್ತಿ ಮಾಡಿ ಕೊಟ್ಟಾದಮೇಲೆ ಇವಾಗ ಕರಡು ಮತದಾರರ ಪಟ್ಟಿನ ಬಿಡುಗಡೆ ಮಾಡ್ತಾ ಇದ್ದಾರೆ ಆಗಸ್ಟ್ 8ನೇ ತಾರೀಕು. ಆ ಒಂದು ಕರಡು ಮತದಾರರ ಪಟ್ಟಿನ ಯಾವ ರೀತಿ ನೀವು ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು ಆಗಸ್ಟ್ 8ನೇ ತಾರೀಕು ಅಂತ ನೋಡೋದಾದರೆ ಈ ರೀತಿಯಾಗಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ. ಅಂತಂದರೆ ಡ್ರಾಫ್ಟ್ ರೋಲ್ ಲಿಸ್ಟ್ನ ಚೆಕ್ಔಟ್ ಮಾಡ್ಕೊಳ್ಬೋದು. ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೇನಾ ಇಲ್ವಾ ಅಂತ. ಈಗಾಗಲೇ 12 ರಾಜ್ಯಗಳಲ್ಲಿ ಈ ಒಂದು SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು. ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಬೋದು. ವೀಕ್ಷಕರು ನೋಡ್ಕೊಳ್ಬೋದು ಈ ಒಂದು SIR ಡ್ರಾಫ್ಟ್ ರೋಲ್ನ 2026 SIR ಡ್ರಾಫ್ಟ್ ರೋಲ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಆ ಒಂದು ಲಿಸ್ಟಲ್ಲಿ ಮುಂದೆ ಹೆಸರು ಇದೇನೇ ಇಲ್ವ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಆಗಸ್ಟ್ 8ನೇ ತಾರೀಕು ಅಂತ ನೋಡೋದಾದರೆ ಇಲ್ಲಿ ರೈಟ್ ಸೈಡಲ್ಲಿ ಡೌನ್ಲೋಡ್ ಎಲೆಕ್ಟ್ರೋಲ್ ಅಂತದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ವೀಕ್ಷಕರು ನೋಡ್ಕೊಳ್ಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೇಟ್ನ ಇರುವಂಥದ್ದು, ಆಮೇಲೆ ಇಲ್ಲಿ ಇಯರ್ ಆಫ್ ರಿವಿಷನ್ ಅಂತ ಇದೆ. ಇಲ್ಲಿ ವೀಕ್ಷಕರೇ ಮೊದಲನೇದಾಗಿ ರಾಜ್ಯನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ಇವಾಗ ಇನ್ನೂ ಕೂಡ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಆಗಸ್ಟ್ 8ನೇ ತಾರೀಕು ಬಿಡುಗಡೆ ಮಾಡ್ತಾ ಇರುವುದರಿಂದ ಈಗಾಗಲೇ ನಾವು ಯಾವೆಲ್ಲ ರಾಜ್ಯದ್ದು ಬಿಡುಗಡೆ ಆಗಿದೆ ಅಂತ ನೋಡೋದಾದರೆ ನಾವು ಎಕ್ಸಾಂಪಲ್ ಆಗಿ ಇವಾಗ ನೋಡ್ಕೊಳ್ಳೋದು ಹರಿಯಾಣ ರಾಜ್ಯನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹರಿಯಾಣ ರಾಜ್ಯದಲ್ಲಿ SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು. ಇವಾಗ ಇಲ್ಲಿ ನೋಡ್ಕೊಬೋದು ವೀಕ್ಷಕರೇ, ಇಯರ್ ನೋಡ್ಕೊಳ್ಬೋದು 2026 ಅಂತ ಇದೆ. ರೋಲ್ ಆಫ್ ಟೈಪ್ ನೋಡ್ಕೊಬೋದು SIR ಡ್ರಾಫ್ಟ್ ರೋಲ್ 2026 ಅಂತ ಇದೆ. ಒಂದು ಹರಿಯಾಣ ರಾಜ್ಯದಲ್ಲಿ SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಅದಾದ ನಂತರ ವೀಕ್ಷಕರು ನೋಡ್ಕೊಬೋದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಇದೆ. ಈ ಒಂದು ಆಪ್ಷನ್ ಕೂಡ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಪಾರ್ಟ್ ನಂಬರ್ಸ್ಗಳು ಇಲ್ಲಿ ಕೆಳಗಡೆ ತೋರಿಸುವಂಥದ್ದು. ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಒಂದು ಪಾರ್ಟ್ ನಂಬರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಪಾರ್ಟ್ ನಂಬರ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ ಎಂಟ್ರಿ ಮಾಡಿ ಇಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಗಸ್ಟ್ 8ನೇ ತಾರೀಕು ಈ ಒಂದು ರೀತಿಯಾಗಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಇವಾಗ 2026 SIR ಡ್ರಾಫ್ಟ್ ರೋಲ್ನ ಬಿಡುಗಡೆ ಮಾಡ್ತಾರೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ. ಈ ರೀತಿಯಾಗಿ ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಕೂಡ ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ನಿಮ್ಮೊಂದು ಹೆಸರು ಇದೇನಾ ಇಲ್ವಾ ಅಂತ ಚೆಕ್ಔಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇಷ್ಟು SIR ಎನ್ಯುಮರೇಷನ್ ಫಾರ್ಮ್ಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ ಎಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.